ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಗಿಲ್ಲಿಗೆ ಗುನ್ನ ಇಟ್ಟ ರಕ್ಷಿತಾ ಶೆಟ್ಟಿ ನಾಮಿನೇಷನ್ ಬಿಸಿ ಅಂತೂ ಸಿಕ್ಕಾಪಟ್ಟೆ ಜೋರಾಗಿದೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಪ್ರೋಮೋದಲ್ಲಿ ನೋಡೋದಾದರೆ ಗಿಲ್ಲಿ ಅವ್ರನ್ನಂತೂ ಪಕ್ಕಾ ನಾಮಿನೇಟ್ ಮಾಡಿದ್ದಾರೆ ತುಂಬ ಜನ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇನ್ನು ಅದರಲ್ಲಿ ಯಾರು ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಜಾನ್ವಿ ಅವ್ರು ನಾಮಿನೇಟ್ ಮಾಡಿದ್ದಾರೆ, ಹಾಗೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾರೆ. ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋದಲ್ಲೇ ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿನ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಹೇಳಿ ಗಿಲ್ಲಿ ಹೆಸರನ್ನು ತೊಗೊಂಡಿದ್ರು. ಸೊ ನಂಗೆ ಅವಾಗ ಅನಿಸ್ತು, ಈ ಅಮ್ಮ ಏನು ರೀಸನ್ ಕೊಡ್ಬೋದು ರಕ್ಷಿತಾ ಶೆಟ್ಟಿ ಗಿಲ್ಲಿನ ನಾಮಿನೇಟ್ ಮಾಡೋಕ್ಕೆ? ಅಷ್ಟೆಲ್ಲ ಗಿಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ರಲ್ಲ ರಕ್ಷಿತಾಗೆ, ಆದರೂ ಯಾಕೆ ಇವಳು ಗಿಲ್ಲಿನ ನಾಮಿನೇಟ್ ಮಾಡ್ತಿದ್ದಾಳೆ, ಏನು ರೀಸನ್ ಕೊಡ್ಬೋದು ಅಂತ ಹೇಳಿ ಎಪಿಸೋಡ್ ನೋಡೋಣ, ಎಪಿಸೋಡ್ ನೋಡ್ಬಿಟ್ಟು ಆಮೇಲೆ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಒಬ್ಬರ ಒಂದು ಪರ್ಸ್ಪೆಕ್ಟಿವ್ ಏನಿದೆ ಅಂತ ತಿಳ್ಕೊಳ್ದೆ ನಾವು ಮಾತಾಡೋದು ತುಂಬ ತಪ್ಪಾಗುತ್ತೆ. ಸೊ ಅದಕ್ಕೆ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡೋದಕ್ಕೆ ಏನು ರೀಸನ್ ಕೊಡ್ಬೋದು ಅಂತ ಫಸ್ಟ್ ನೋಡೋಣ, ನೋಡ್ಬಿಟ್ಟು ಆಮೇಲೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇನ್ನು ಫಸ್ಟ್ ಪ್ರೋಮೋದಲ್ಲಿ ನಮ್ಮ ಧ್ರುವಂತ್ ಮತ್ತು ಅಶ್ವಿನಿ ಜಾನ್ವಿ ಇವರ ಮಧ್ಯೆ ಕೂಡ ಸಖತ್ತಾಗಿ ಮಾತಿನ ಚಕಮಕಿ ನಡೀತಿದೆ ಅಂತಲೇ ಹೇಳ್ಬೋದು. ಧ್ರುವಂತ್ ಅವರು ಅಶ್ವಿನಿ ಅವ್ರನ್ನ ಮತ್ತು ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡಿರೋದು ಸಹ ಎವಿಡೆಂಟಾಗಿ ಗೊತ್ತಾಗ್ತಿದೆ. ಅದಕ್ಕೆ ಜಾನ್ವಿ ಮತ್ತು ಅಶ್ವಿನಿ ಅವರಿಗಿಬ್ಬರೂ ಸಹ ಧ್ರುವಂತ್ ಅವರ ಮೇಲೆ ಕಿರ್ಚಾಡ್ತಿದ್ದಾರೆ. ಆ್ಯಂಡ್ ಧ್ರುವಂತ್ ಅವರ ಈ ಒಂದು ಕ್ಯಾರೆಕ್ಟರ್ ಏನು ಹೊಸದೇನಲ್ಲ ಅಂತ ಹೇಳ್ಬೋದು. ಯಾರ ಜೊತೆ ಇರ್ತಾರೋ ಅವ್ರ ಜೊತೆ ಇದ್ಕೊಂಡೇ ಅವ್ರಿಗೆ ಹಳ್ಳ ತೋಡ್ಬಿಡ್ತಾರೆ ಧ್ರುವಂತ್ ಅವರು. ಸೊ ಈ ರೀತಿ ಕ್ಯಾರೆಕ್ಟರ್ನ ನಾವು ಫಸ್ಟ್ ಟೈಮ್ ಏನು ನೋಡ್ತಿಲ್ಲ. ರಕ್ಷಿತಾ ಅವ್ರ ಜೊತೆ ಇದ್ದರು, ಆ್ಯಂಡ್ ರಕ್ಷಿತಾ ಅವ್ರ ಜೊತೆಯಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಅಂತ ಅಂದಾಗ ಅವ್ರ ಬಗ್ಗೆನೇ ಬಂದು ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದರು. ಇವಾಗ ಅದೇ ರೀತಿ ಲಾಸ್ಟ್ ವೀಕಲ್ಲ, ಅದಕ್ಕೆ ಮುಂಚೆ ಎಲ್ಲನೂ ಸಹ ಜಾನ್ವಿ ಅವ್ರ ಜೊತೆ ಮತ್ತು ಅಶ್ವಿನಿ ಗೌಡ ಅವ್ರ ಜೊತೆನೇ ಇರ್ತಿದ್ರು. ಬಟ್ ಇವಾಗ ನಿನ್ನೆ ಲಾಸ್ಟ್ ವೀಕಿಂದ ಸ್ವಲ್ಪ ಅವರಿಂದ ದೂರ ಆದರು ಅಂತ ಅಂದಿದ ತಕ್ಷಣ ಅವ್ರ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈ ರೀತಿ ಕ್ಯಾರೆಕ್ಟರ್ ಧ್ರುವಂತ್ ಅವ್ರದ್ದೇನು ಹೊಸದಲ್ಲ. ಸೊ ಅವರು ಧ್ರುವಂತ್ ಅವರು ಅಶ್ವಿನಿ ಮತ್ತು ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಅಶ್ವಿನಿ ಗೌಡ ಅವರು ಕೂಡ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಿರೋದನ್ನ ನಾವು ನೋಡ್ಬೋದು. ಬಟ್ ಇಲ್ಲಿ ನನಗೆ ಹೊಸ್ತು ಅಂತ ಏನನ್ನಿಸ್ತಪ್ಪ ಅಂತಂದರೆ, ಶಾಕಿಂಗ್ ಅಂತ ಏನನ್ನಿಸ್ತಪ್ಪ ಅಂತಂದರೆ, ರಕ್ಷಿತ್ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿರೋದು. ಯಾಕೆ ಅಂದರೆ ಗಿಲ್ಲಿ ಒಂದು ಕಾಲದಲ್ಲಿ ತುಂಬಾ ಸಪೋರ್ಟ್ ಮಾಡ್ದ. ಆ್ಯಂಡ್ ತುಂಬಾ ಅವಳು ಒಂಥರ ಇರೋ ರೀತಿ ನೋಡ್ಕೊಂಡಂತಹ ವ್ಯಕ್ತಿ. ಅಂದರೆ ಮನೆಯವರೆಲ್ಲರೂ ಸಹ ಅವಳನ್ನ ಯಾರೂ ಸಹ ನಂಬಿರಲಿಲ್ಲ, ಮನೆಯಲ್ಲಿ ಯಾರೂ ಸಹ ಅವಳನ್ನ ನಂಬಿರಲಿಲ್ಲ. ಅವಳು ಎಷ್ಟೇ ಹೇಳಿದ್ರೂ ಸಹ ಅವಳ ಮಾತನ್ನು ನಂಬದೆ ಇಬ್ಬರು ಆಂಟಿ ಪೀಸ್ಗಳಿದ್ದಾರಲ್ಲ ಅವ್ರ ಮಾತುಗಳನ್ನ ನಂಬ್ಕೊಂಡಿದ್ದಂತಹ ಟೈಮಲ್ಲೂ ಕೂಡ ಗಿಲ್ಲಿ ಅಲ್ಲಿ ರಕ್ಷಿತಾ ಪರ ನಿಂತ್ಕೊಂಡು ರಕ್ಷಿತಾದೇನೂ ತಪ್ಪಿಲ್ಲ ಅಂತ ಹೇಳಿ ಗಿಲ್ಲಿನ ರಕ್ಷಿತಾ ಹೇಳಿದ ಮಾತನ್ನು ಕೇಳಿಕೊಂಡು ಗಿಲ್ಲಿ ರಕ್ಷಿತಾನ ನಂಬಿ ಅವಳ ಪರವಾಗಿ ನಿಂತಿದ್ದ. ಸೊ ಆದರೂ ಕೂಡ ರಕ್ಷಿತಾ ಏನಕ್ಕಪ್ಪ ನಾಮಿನೇಟ್ ಮಾಡ್ತಿದ್ದಾಳೆ, ಇವ್ಳಿಗೆ ಏನಾಗಿದೆ? ನೆನ್ನೆನೂ ಕೂಡ ಎಷ್ಟೊಂದು ಕಿಚ್ಚ ಸುದೀಪ್ ಅವರು ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಕೇಳಬೇಕಾದ್ರೆ, ಆ ಫೋಟೋಸ್ನ ಫೈಯರ್ಗೆ ಹಾಕುವಂತಹ ಟಾಸ್ಕಲ್ಲಿ ಎಷ್ಟೊಂದು ಸ್ಟೇಟ್ಮೆಂಟ್ಸ್ಗಳನ್ನ ಕೇಳಬೇಕಾದ್ರೆ ರಕ್ಷಿತಾ ಅವ್ರು ಗಿಲ್ಲಿ ಹೆಸರನ್ನೇ ತೊಗೊತಿರ್ತಾರೆ. ಸೊ ಏನು ಈ ಹುಡುಗಿ ಏನಾಗಿದೆ, ಏನು ಪರ್ಸ್ನಲ್ ಗ್ರಜ್ ಏನು ಸಾಧಿಸ್ತಿದ್ದಾಳೆ ನೋಡೋಣ, ಏನು ರೀಸನ್ ಕೊಡ್ತಾಳೆ ಅಂತ ನೋಡೋಣ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಬಟ್ ಇವಾಗ ಬಿಟ್ಟಿರುವಂತಹ ಸೆಕೆಂಡ್ ಪ್ರೋಮೋದಲ್ಲಿ ಅವಳು ರೀಸನ್ ಕೊಟ್ಟಿರೋದನ್ನ ನಾನು ನೋಡ್ತಿದ್ದೀನಿ. ಆ್ಯಕ್ಚುಲಿ ಸಿಲ್ಲಿ ರೀಸನ್ ಅಂತಲೇ ಅನಿಸ್ತು. ಆ್ಯಂಡ್ ಜಾನ್ವಿ ಅವರು ಕೂಡ ಗಿಲ್ಲಿಯವರ ಬಗ್ಗೆ ಗಿಲ್ಲಿಯವರ ಹೆಸರನ್ನು ಹೇಳಿಕೊಂಡು ರೀಸನ್ಸನ್ನು ಕೊಟ್ಟಿದ್ದಾರೆ. ಆ ರೀಸನ್ಸ್ ನೋಡಿದಾಗಲೂ ಅಷ್ಟೇ ಯಾವ ರೀತಿ ಕಾನ್ವರ್ಸೇಷನ್ ಆಗಿದೆ ಅನ್ನೋದು ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಇವಾಗ ಜಸ್ಟ್ ಜಾನ್ವಿ ಅವ್ರು ಹೇಳ್ತಿರೋದನ್ನ ನಾವು ಕೇಳ್ತಿದ್ರೆ ಜಾನ್ವಿ ಅವರೇ ಸರಿ ಅಂತ ಅನಿಸುತ್ತೆ. ಬಟ್ ನಾವಿಲ್ಲಿ ಗಿಲ್ಲಿಯವರ ಪರ್ಸ್ಪೆಕ್ಟಿವ್ ಏನಿದೆ, ಗಿಲ್ಲಿಯವ್ರು ಯಾವ ಸಿಚುವೇಷನಲ್ಲಿ ಈ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ಸಹ ಕೇಳಬೇಕಾಗತ್ತೆ. ಅಲ್ಲಿ ಜಾನ್ವಿ ಅವ್ರು ಹೇಳ್ತಿರೋದು ಅಂದರೆ ಗಿಲ್ಲಿಯವರು ಆ್ಯಂಕರ್ ಮಾಡಬೇಕಂತೆ, ಆ್ಯಂಕರಿಂಗ್ ಪ್ರೊಫೆಷನ್ನ ತೊಗೋಬೇಕಂತೆ. ಬಟ್ ಅವ್ರಿಗೆ ಸಣ್ಣ ಪುಟ್ಟ ಶೋಗಳೆಲ್ಲ ಆಗಲ್ಲಂತೆ, ಅನುಬಂಧ ಅವಾರ್ಡ್ಸ್ ಅನ್ನುವಂತಹ ಒಂದು ಶೋನಲ್ಲಿ ಅವರು ಆ್ಯಂಕರಿಂಗ್ ಮಾಡಬೇಕಂತೆ ಅಂತ ಹೇಳಿ ಜಾನ್ವಿ ಅವರು ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ. ಬಟ್ ನನ್ನ ಪ್ರಕಾರ ಗಿಲ್ಲಿಯವರ ಪ್ರಕಾರ ಅಂತ ಹೇಳೋದಕ್ಕೆ ಹೋಗಲ್ಲ, ನನ್ನ ಪ್ರಕಾರ ಗಿಲ್ಲಿಯವರು ಈ ಮಾತನ್ನು ಸೀರಿಯಸ್ ಆಗಿ ಹೇಳಿರೋದಿಲ್ಲ ಅಂತ ನನಗೆ ಅನ್ನಿಸ್ತಿದೆ. ಯಾಕೆ ಅಂತಂದರೆ ಗಿಲ್ಲಿಯವರ ಫೀಲ್ಡ್ ಬಂದುಬಿಟ್ಟು ಒಂದು ಕಾಮಿಡಿ ಫೀಲ್ಡ್ ಆಗಿದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೂ ಸಹ ಅವ್ರಿಗೆ ಯಾರೂ ಸಹ ನೀನು ಆ್ಯಂಕರಿಂಗ್ ಮಾಡು, ನೀನು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜನನ ಸಂಪಾದನೆ ಮಾಡಿಬಿಟ್ಟಿದ್ಯಾ ಫ್ಯಾನ್ಸ್ನ, ಸೊ ಬಂದು ಆ್ಯಂಕರಿಂಗ್ ಮಾಡು ಅಂತ ಹೇಳಿ ಯಾರೂ ಸಹ ಆ್ಯಂಕರಿಂಗ್ ಶೋಗೆ ಅವ್ರಿಗೆ ಚಾನ್ಸನ್ನು ಕೊಡೋದಿಲ್ಲ. ಬದಲಾಗಿ ಅವ್ರಿಗೆ ಯಾವುದಾದ್ರು ಒಂದು ಸೀರಿಯಲಲ್ಲಿ ಕಾಮಿಡಿ ಆ್ಯಕ್ಟರ್ಸ್ ಅಥವಾ ಸೈಡ್ ರೋಲು ಒಂದು ಸ್ವಲ್ಪ ಪ್ರಾಮುಖ್ಯತೆ ಇರುವಂತಹ ರೋಲ್ಸ್ಗಳನ್ನೇ ಕೊಟ್ಟು ಗಿಲ್ಲಿಯವ್ರನ್ನ ಸೀರಿಯಲ್ಸ್ಗೆ ಹಾಕೊಬೋದು. ಅಥವಾ ಯಾವುದಾದ್ರು ಫಿಲಮ್ ಇಂಡಸ್ಟ್ರಿಗೂ ಸಹ ಎಂಟ್ರಿ ಕೊಟ್ಟು ಫಿಲಮ್ಸಲ್ಲೂ ಸಹ ಗಿಲ್ಲಿಯವ್ರನ್ನ ನಾವು ನೋಡ್ಬೋದು. ಜಸ್ಟ್ ಕಾಮಿಡಿ ಕ್ಯಾರೆಕ್ಟರ್ಗೆ ಅಷ್ಟೇ ಗಿಲ್ಲಿಯವರು ಅದಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ. ಆ್ಯಂಡ್ ಅದು ಗಿಲ್ಲಿಯವ್ರಿಗೂ ಸಹ ಗೊತ್ತಿರುತ್ತೆ. ಬಟ್ ಯಾವುದೋ ಒಂದು ಕಾನ್ವರ್ಸೇಷನಲ್ಲಿ ಅವರು ಜಸ್ಟ್ ಜಾನ್ವಿ ಅವ್ರನ್ನ ರೇಗಿಸೋದಕ್ಕೋಸ್ಕರ ಆ ರೀತಿ ಹೇಳಿರ್ಬೋದು. ನಾನು ಆ್ಯಂಕರಿಂಗ್ ಆಗಬೇಕಪ್ಪ, ಬಟ್ ಆ್ಯಂಕರ್ ಮಾಡೋದಾದರೆ ಸಣ್ಣ ಪುಟ್ಟ ಶೋಗಳಿಗೆಲ್ಲ ಮಾಡೋದಿಲ್ಲ, ಈ ಸವಿರುಚಿ ಅಂತ ಪ್ರೋಗ್ರಾಮ್ಗೆಲ್ಲ ನಾನು ಮಾಡೋದಿಲ್ಲ, ನಾನೇನಿದ್ರು ಅನುಬಂಧ ಅವಾರ್ಡ್ಸೇ ಅಂತ ಹೇಳಿ ಒಂದು ಸ್ವಲ್ಪ ಕಾಮಿಡಿ ಮಾಡೋ ರೀತಿ ಹೇಳಿರ್ಬೋದು. ಬಟ್ ಗಿಲ್ಲಿ ಹೇಳ್ತಿದ್ದೀನಲ್ಲ, ಗಿಲ್ಲಿ ಅನ್ನೋರು ತುಂಬ ಚೆನ್ನಾಗಿ ಆಟನ ಆಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಅವ್ರಿಗೆ ಹಳ್ಳ ತೋಡೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜನ ಕಾಯ್ತಿರ್ತಾರೆ. ಅವನು
ಕಾಮಿಡಿಯಾಗಿ ಹೇಳಿದ್ರು ಅಷ್ಟೇ, ಅವ್ನು ಸೀರಿಯಸ್ ಆಗಿ ಹೇಳಿದ್ರು ಅಷ್ಟೇ, ಆ ಒಂದು ಪಾಯಿಂಟನ್ನು ಇಟ್ಕೊಂಡು ಅವನಿಗೆ ಹಳ್ಳ ತೊಡೋದಕ್ಕೆ ಎಲ್ಲರೂ ಸಹ ವೆಯ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಎವಿಡೆಂಟಾಗಿ ಗೊತ್ತಾಗ್ತಿದೆ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ, ಬಟ್ ಎಲ್ಲರೂ ಸಹ ಗಿಲ್ಲಿನ ತುಂಬಾ ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಪಾಪ ಅವ್ನು ಏನೋ ಕಾಮಿಡಿ ಮಾಡಿಕೊಂಡು ಮನೆಯಲ್ಲಿ ಸ್ವಲ್ಪ ಜೀವಿಸಿದ್ದಕ್ಕೆ ಟ್ರೈ ಮಾಡ್ತಿದ್ದಾನೆ ಗಿಲ್ಲಿ, ಬಟ್ ಎಲ್ಲರೂ ಸಹ ಅವನ್ನ ನೀನು ಜೀವಿಸ್ತಿರೋದೇ ತಪ್ಪು, ನೀನು ಜೀವಿಸ್ತಿರೋ ರೀತಿನೇ ತಪ್ಪು ಅನ್ನೋ ರೀತಿ ಗಿಲ್ಲಿ ಜೊತೆ ಬಿಹೇವ್ ಮಾಡ್ತಿದ್ದಾರೆ. ಆ್ಯಂಡ್ ನಂಗೆ ಅನ್ಸೋ ಪ್ರಕಾರ 100% ಗಿಲ್ಲಿ ಇದನ್ನು ಕಾಮಿಡಿ ರೂಪದಲ್ಲೇ ಹೇಳಿರ್ತಾನೆ ಅಂತ ನಂಗೆ ಅನಿಸುತ್ತೆ. ಬಟ್ ನಾವು ಗಿಲ್ಲಿ ಪರ್ಸ್ಪೆಕ್ಟಿವನ್ನು ಸಹ ಕೇಳಬೇಕಾಗುತ್ತೆ. ಅಲ್ಲಿ ಜಾನ್ವಿ ಅವ್ರು ಹೇಳಿದಾಗಿರ್ಬೋದು ಅಥವಾ ರಕ್ಷಿತಾ ಅವ್ರು ಹೇಳಿದಾಗಿರ್ಬೋದು, ಗಿಲ್ಲಿ ಅದಕ್ಕೆ ಏನು ಉತ್ತರ ಕೊಡ್ತಾನೆ ಅಂತ ಕೇಳೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನು ರಕ್ಷಿತಾ ಅವ್ರು ಬಂದು ಹೇಳ್ತಾರೆ, ಲೈಕ್ ನಾನು ಜಸ್ಟ್ ಯೂಟ್ಯೂಬಿಂದ ಬಂದಿದ್ದೀನಿ ಅಂತ ಹೇಳಿ ಅಶ್ವಿನಿ ಮೇಡಮ್ ಅವರು ನನ್ನ ಪ್ರೊಫೆಷ್ನಲ್ಗೆ ಅವಮಾನ ಮಾಡಿದಾಗ ನೀವೇ ಬಂದು ಯಾವ ಪ್ರೊಫೆಷ್ನಲ್ಲೂ ಸಹ ಕೆಳಮಟ್ಟದ್ದಲ್ಲ ಅಂತ ಹೇಳಿ ಕ್ಲಾರಿಟಿ ಕೊಟ್ಟಿದ್ದೀರಾ. ಬಟ್ ಇವಾಗ ನೀವೇ ಈ ರೀತಿ ಜಾನ್ವಿಯವರ ಪ್ರೊಫೆಷನ್ನ ಅವಮಾನ ಮಾಡಿದ್ದೀರಲ್ಲ, ನಾನು ನಿಮ್ಮನ್ನು ಹೇಗೆ ನಂಬೋದು ಅಂತ ಹೇಳಿ ಕ್ವೆಶನ್ ಕೇಳ್ತಿದ್ದಾಳೆ. ಆ್ಯಕ್ಚುಲಾಗಿ ರಕ್ಷಿತಾ ಕೇಳ್ತಿರೋವಂಥದ್ದು ಒಂಥರ ವ್ಯಾಲಿಡ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಕರೆಕ್ಟ್ ಕ್ವೆಶನನ್ನೇ ರಕ್ಷಿತಾ ಕೇಳಿದ್ದಾಳೆ. ಬಟ್ ಅಲ್ಲಿ ಗಿಲ್ಲಿ ಪರ್ಸ್ಪೆಕ್ಟಿವನ್ನು ಸಹ ತೊಗೋಬೇಕಾಗುತ್ತೆ. ಜಸ್ಟ್ ಜಾನ್ವಿ ಅವ್ರು ಹೇಳಿದ್ರು ಅಂತ ಅಂದಿದ ತಕ್ಷಣ, ಅಲ್ಲಿ ಅವ್ರು ಹೇಳಿದ ತಕ್ಷಣ ಇವಳು ಒಂದು ರೀಸನ್ಸ್ನೆಲ್ಲ ಚೇಂಜ್ ಮಾಡ್ಕೊಂಡು ಇವಳು ಆ ರೀಸನ್ ಕೊಟ್ಟು ಗಿಲ್ಲಿನ ನಾಮಿನೇಟ್ ಮಾಡ್ತಿದ್ದಾಳಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕೆ ಅಂತಂದರೆ ಲೈಕ್ ಜಾನ್ವಿ ಅವರು ಎಷ್ಟೆಲ್ಲ ಸುಳ್ಳು ಹೇಳ್ತಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಆ್ಯಂಡ್ ಯಾವ ರೀತಿ ಎಲ್ಲ ಸುಳ್ಳು ಹೇಳ್ತಾರೆ ಆ್ಯಂಡ್ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳೋದನ್ನು ಸಹ ನಾವು ನೋಡಿದ್ದೀವಿ. ಆ್ಯಂಡ್ ಹೇಗೆಲ್ಲ ವಿಚಾರಗಳನ್ನ ತಿರುಗಿಸ್ತಾರೆ ಅನ್ನೋದನ್ನು ಸಹ ನಾವು ನೋಡಿದ್ದೀವಿ. ಸೊ ಈ ಕ್ಯಾರೆಕ್ಟರು ರಕ್ಷಿತಾ ಅವ್ರಿಗೆ ಗೊತ್ತಿಲ್ವಾ, ಜಾನ್ವಿ ಅವ್ರು ಈ ರೀತಿ ಮಾಡ್ತಾರೆ ಅನ್ನೋದು ರಕ್ಷಿತಾ ಅವ್ರಿಗೆ ಗೊತ್ತಿದೆಯಲ್ವಾ. ಸೊ ಇದಾದಮೇಲೆ ನಾಮಿನೇಟ್ ಅವರ ಮನಸ್ಸಲ್ಲಿ ಫಸ್ಟ್ ಯಾರ ಹೆಸರಿತ್ತು ಅವ್ರ ಹೆಸರನ್ನು ತೊಗೊಂಡು, ಇದಾದಮೇಲೆ ನೆಕ್ಸ್ಟ್ ಅವರು ಹೋಗಿ ಗಿಲ್ಲಿ ಹತ್ರ ಕ್ಲಾರಿಟಿ ತೊಗೋಬೋದಾಗಿತ್ತು. ಕ್ಲಾರಿಟಿ ತೊಗೊಂಡು ನೀವು ಹಿಂಗೆ ಹೇಳಿದ್ದ ಅವ್ರು ಹಂಗೆ ಹೇಳಿದಾರಾ ಅಂತ ಹೇಳಿ ಕ್ಲಾರಿಟಿ ತೊಗೋಬೋದಾಗಿತ್ತು. ಜಸ್ಟ್ ಒಂದು ವ್ಯಕ್ತಿಯ ಒಂದು ಮಾತನ್ನು ಕೇಳಿಕೊಂಡು ಅವರ ವಾದನ ಕೇಳಿಕೊಂಡು ಗಿಲ್ಲಿನೂ ಸಹ ರಕ್ಷಿತಾ ನಾಮಿನೇಟ್ ಮಾಡಿದ್ದಾಳೆ ಅಂತಂದರೆ ನಂಗೆ ನಿಜಕ್ಕೂ ತುಂಬಾ ಬೇಜಾರಾಗ್ತಿದೆ. ಯಾಕೆ ಅಂದರೆ ಇವರಿಬ್ಬರ ಒಂದು ಕಾಂಬಿನೇಷನನ್ನು ನಾನು ಕೂಡ ತುಂಬ ಇಷ್ಟಪಟ್ಟಿದ್ದೆ. ಲೈಕ್ ಗಿಲ್ಲಿ ಮತ್ತು ರಕ್ಷಿತಾ ಕಾಂಬಿನೇಷನ್ನ ಇಷ್ಟಪಟ್ಟಿದ್ದೀನಿ. ಆ್ಯಂಡ್ ಗಿಲ್ಲಿ ರಘು ಕಾಂಬಿನೇಷನ್ನ ಇಷ್ಟಪಟ್ಟಿದ್ದೀನಿ. ಹಾಗೆ ಗಿಲ್ಲಿ ಮತ್ತು ಕಾವ್ಯ ಅವರ ಕಾಂಬಿನೇಷನನ್ನು ತುಂಬ ಇಷ್ಟಪಟ್ಟಿರುವಂತಹ ಜನಗಳು ಕೂಡ ತುಂಬ ಜನ ಇದ್ದಾರೆ. ಬಟ್ ಕಾವ್ಯ ಅವರು ಕೂಡ ಎಲ್ಲೋ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳ ಮಾತುಗಳನ್ನು ಕೇಳಿಕೊಂಡು, ಸ್ಪಂದನ ಅವರಾಗಿರ್ಬೋದು, ಅಭಿ ಅವರಾಗಿರ್ಬೋದು ಅಥವಾ ಧನುಷ್ ಅವರಾಗಿರ್ಬೋದು, ಇವರ ಮಾತುಗಳನ್ನು ಕೇಳಿಕೊಂಡು ಗಿಲ್ಲಿಯಿಂದ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿರೋದು ತುಂಬಾ ಎವಿಡೆಂಟಾಗಿ ಕಾಣಿಸ್ತಿದೆ. ಸೊ ಇಲ್ಲಿ ಗಿಲ್ಲಿ ಜೊತೆಯಲ್ಲಿ ಇದ್ದಂಥವ್ರನ್ನೇ ಗಿಲ್ಲಿಗೆ ದೂರ ಆಗ್ತಿದ್ದಾರೆ ಆ್ಯಂಡ್ ಗಿಲ್ಲಿಗೆ ಉಲ್ಟಾ ಹೊಡಿತಿದ್ದಾರೆ ಅಂತ ನೋಡಿದಾಗ ಪಾಪ ಆ ವ್ಯಕ್ತಿ ಮಾಡಿರುವಂತಹ ತಪ್ಪಾದರೂ ಏನು ಕಾಮಿಡಿ ಮಾಡೋದೇ ತಪ್ಪ, ಮನೆಯಲ್ಲಿ ಅವನಿಗೆ ಇಷ್ಟ ಬಂದ ರೀತಿ ಜೀವಿಸ್ತಿರೋದೇ ತಪ್ಪ, ಇಲ್ಲ ಬೇರೆಯವ್ರ ಥರ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಒಬ್ರಿಗೊಬ್ರಿಗೆ ತಂದಿಟ್ಕೊಂಡು ಈ ರೀತಿ ಕೆಲಸಗಳನ್ನ ಗಿಲ್ಲಿ ಏನಾದರೂ ಅವ್ರ ಬೆನ್ನ ಹಿಂದೆ ಮಾಡಿದಿದ್ರೆ ನಿಜಕ್ಕೂ ಅವರೆಲ್ಲ ಅವನಿಂದ ದೂರ ಆಗೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಹೇಳ್ಬೋದು. ಬಟ್ ಅವ್ನು ಏನೇ ಮಾಡಿದ್ರು ಸಹ ಎವಿಡೆಂಟ್ ಆಗಿ ಎಲ್ಲರಿಗೂ ಗೊತ್ತಾಗೋ ರೀತಿಯೇ ಮಾಡ್ತಾನೆ. ಇವಾಗ ರಘು ಅವ್ರು ಹೋಗಿ ಸಾರಿ ಕೇಳಿ ಅಂತ ಹೇಳಿ ಜಾನ್ವಿಯವರು ಬಂದು ಹೇಳಿದ್ರು, ಲೈಕ್ ಅಶ್ವಿನಿ ಅವ್ರ ಜೊತೆ ಜಗಳ ಆಡಿದಾಗ ಹೋಗಿ ಸಾರಿ ಕೇಳಿ ಸರ್ ಹೋಗ್ತಾರೆ ಅಂತ ಹೇಳಿ ಜಾನ್ವಿಯವರೆಲ್ಲ ಬಂದು ಹೇಳಿದಾಗ ಆನ್ ಸ್ಪಾಟ್ ಜಾನ್ವಿಯವ್ರ ಮುಂದೆನೇ ಅಣ್ಣ ನೀನು ಹೋಗ್ಬೇಡ ಕಣಣ್ಣ ಅಂತ ಹೇಳಿ ಲೈಕ್ ಆನ್ ಸ್ಪಾಟ್ ಎಲ್ಲರ ಮುಂದೆನೂ ಅವ್ನಿಗೆ ಏನು ಅನಿಸುತ್ತೋ ಅದನ್ನು ಎಲ್ಲರ ಮುಂದೆ ಹೇಳ್ಕೊಂಡು ಓಡಾಡ್ತಿದ್ದಾನೆ. ಬ್ಯಾಕ್ ಸ್ಟ್ಯಾಬಿಂಗ್ ಅಂತೂ ಯಾರಿಗೂ ಮಾಡ್ತಿಲ್ಲ, ಹಿಂದೆಗಡೆ ಕೂತ್ಕೊಂಡು ನೆಗೆಟಿವ್ ಆಗಿ ಯಾರ ಬಗ್ಗೆನೂ ಸಹ ಮಾತಾಡ್ತಿಲ್ಲ. ಅಂಥ ವ್ಯಕ್ತಿ ಬಗ್ಗೆ ಲೈಕ್ ಯಾಕೆ ಎಲ್ಲರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ದಾರೆ. ಜಸ್ಟ್ ಕಾಮಿಡಿ ಮಾಡ್ತಿದ್ದಾನೆ ಅಂತ ಅಂದಿದ ತಕ್ಷಣವೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈ ರೀತಿಯೆಲ್ಲ ರಂಪ ರಾಮಾಯಣ ಮಾಡಿಕೊಂಡು ಜೊತೆಯಲ್ಲಿರೋರೇ ಬಿಟ್ಟು ಹೋಗ್ತಿದ್ದಾರೆ ಅಂತ ಅಂದಾಗ ಅವನು ಕೂಡ ಒಬ್ಬ ಮನುಷ್ಯನೇ ಅಲ್ವಾ, ಅವನಿಗೂ ಸ್ವಲ್ಪ ಹರ್ಟ್ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಸಾಕಷ್ಟು ಜನ ಗಿಲ್ಲಿಗೆ ಹಳ್ಳ ತೊಡೋದಕ್ಕೆ ಕಾಯ್ತಿದ್ದೀನಿ ಅಂತ ನಾನು ಹೇಳಿದೆ ಆವಾಗಲೇ. ಬಟ್ ಯಾರೂ ಕೂಡ ಗಿಲ್ಲಿಗೆ ಹಳ್ಳ ತೊಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಅವರೆಲ್ಲ ಜಸ್ಟ್ ವೆಯ್ಟ್ ಮಾಡ್ತಿರ್ಬೋದು ಅಷ್ಟೇ. ಬಟ್ ಗಿಲ್ಲಿಗೆ ಹಳ್ಳ ತೊಡಬೇಕು ಅಂತಂದರೆ ಅವ್ರು ಇನ್ನೊಂದು ಜನ್ಮ ಎತ್ತು ಬರಬೇಕು ಅಂತ ಅನಿಸುತ್ತೆ. ಸೊ ಗಿಲ್ಲಿ ಆ ರೇಂಜಲ್ಲಿ ಜನಗಳ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಾನೆ. ಸೊ ಈ ಒಂದು ಸೀಸನ್ನ ವಿನ್ನರ್ ಗಿಲ್ಲಿ ಅನ್ನೋದು ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಕೂತಿದೆ. ಅಕಸ್ಮಾತ್ ಗಿಲ್ಲಿ ಏನಾದರೂ ಒಂದಿಷ್ಟು ಎಡವಟ್ಟುಗಳನ್ನ ಮಾಡಿಕೊಂಡ್ಲು ಅಂತಂದರೆ ಲೈಕ್ ಕಾಮಿಡಿ ಮುಖಾಂತರ ಏನಾದರೂ ಹೇಳಿ ಗಿಲ್ಲಿ ಒಂದಷ್ಟು ಎಡವಟ್ಟುಗಳನ್ನ ಏನಾದರೂ ಮಾಡ್ಕೊಂಡ ಅಂತಂದರೆ ಅವನ ಹಳ್ಳನ ಅವನೇ ತೋಡ್ಕೋಬೇಕಾಗುತ್ತೆ ಹೊರತು ಯಾರು ಕೂಡ ಗಿಲ್ಲಿಗೆ ಹಳ್ಳ ತೊಡೋದಕ್ಕಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಅಲ್ಪ ಸ್ವಲ್ಪ ಮಿಸ್ಟೇಕ್ಸ್ಗಳನ್ನು ಮಾಡ್ತಿದ್ದಾರೆ ಗಿಲ್ಲಿಯವರು ಕೂಡ. ಅವರೇನು ಮಿಸ್ಟೇಕ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ. ಲೈಕ್ ಇವಾಗ ಅವರ ಪ್ರೊಫೆಷ್ನಲ್ ಬಗ್ಗೆ ಏನಾದರೂ ಗಿಲ್ಲಿಯವ್ರು ಸೀರಿಯಸ್ಸಾಗಿ ಮಾತಾಡಿದ್ದಾರೆ ಅಂತಂದರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಯಾಕೆಂದರೆ ಆ ಒಂದು ಪ್ರೊಫೆಷನ್ನಿಂದನೇ ಅವ್ರು ಇವತ್ತು ಈ ಬಿಗ್ ಬಾಸ್ ಮನೆಗೆ ಬಂದು ಕೂತಿರೋದಕ್ಕೆ ಕಾರಣ ಆಗಿರೋದು. ಸೊ ಅಂತಹ ಪ್ರೊಫೆಷನ್ ಬಗ್ಗೆ ಇವರು ಆ ರೀತಿ ಮಾತಾಡಿದ್ದಾರೆ ಅಂತಂದಾಗ ಅವ್ರಿಗೂ ಕೂಡ ಹರ್ಟ್ ಆಗಿರುತ್ತೆ. ಸೊ ಇಂತಹ ಸಿಲ್ಲಿ ಮಿಸ್ಟೇಕ್ಸ್ಗಳನ್ನು ಗಿಲ್ಲಿಯವರು ಕೂಡ ಮಾಡೋದಕ್ಕೆ ಹೋಗಬಾರ್ದು. ಮಾಡಿದ್ರು ಅಂತಂದರೆ ಲೈಕ್ ಅವರ ಹಳ್ಳನ ಅವರೇ ತೋಡ್ಕೊಂಡಂಗೆ ಆಗುತ್ತೆ. ಲೈಕ್ ಕಾವ್ಯ ಅವರು ಎಷ್ಟೊಂದು ಸತಿ ಹೇಳಿದ್ದಾರೆ, ನೀನು ಕಾಮಿಡಿ ಮಾಡುವಂತಹ ಮುಖಾಂತರನೇ ನೀನು ಮಾಡ್ತಿರುವಂತಹ ಸ್ಟೇಟ್ಮೆಂಟ್ಗಳು ಕಾಮಿಡಿ
ಸ್ಟೇಟ್ಮೆಂಟ್ಸ್ಗಳೇ ಅಕಸ್ಮಾತ್ ಹೊರಗಡೆ ತಪ್ಪಾಗಿ ಕಾಣಿಸ್ತು ಅಂತಂದರೆ ಲೈಕ್ ನೀನು ಹೊರಗಡೆ ನೆಗೆಟಿವ್ ಆಗ್ತಿರ್ತೀಯ, ಅದನ್ನೆಲ್ಲ ತಿದ್ಕೊ ಅಂತ ಕಾವ್ಯ ಅವರು ಕೂಡ ಗಿಲ್ಲಿಗೆ ಸುಮಾರು ಸತಿ ಹೇಳಿದ್ದಾರೆ. ಆ್ಯಂಡ್ ಗಿಲ್ಲಿ ಇದೊಂಚೂರು ಚೇಂಜ್ ಮಾಡ್ಕೊಂಡು ಆಟನ ಆಡಿದ್ನು ಅಂತಂದರೆ ತುಂಬ ಇಷ್ಟ ಆಗ್ತಾನೆ ಎಲ್ರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರೋಮೋಗಳ ಬಗ್ಗೆ ನಿಮ್ಗೆ ಏನಿಸ್ತು ಫ್ರೆಂಡ್ಸ್? ಆ್ಯಂಡ್ ರಕ್ಷಿತಾ ಅವರು ಗಿಲ್ಲಿನ ನಾಮಿನೇಟ್ ಮಾಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.